ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಮಸ್ಕಾರ ಪುಟ್ಟಕ್ಕ. ಅಂತೂ ಇಂತೂ ಕೊನೆ ಮಗಳು ಮದುವೆ ಮಾಡಿ ಜವಾಬ್ದಾರಿ ಕಳ್ಕೊತಾ ಇದ್ದೀರಾ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಈ ಸಮಯದಾಗೆ ಬಂಗಾರಮ್ಮನವ್ರು ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರೋ ಏನೋ. ಯೋನ್ ಮಾಡೋದು ಆ ಅದೃಷ್ಟ ನಾವು ಕೇಳ್ಕೊಂಬಂದಿಲ್ಲ. ಹಂಗ್ಯಾಕೆ ಅನ್ಕಡಿಯ ಪುಟ್ಟಕ್ಕ, ಬಂಗಾರ ನಮ್ಮನ್ ಬಿಟ್ಟು ಎಲ್ಲೂ ಹೋಗಿಲ್ಲ. ಮೇಲಿಂದಲೇ ಇದನ್ನೆಲ್ಲ ನೋಡಿ ಆಶೀರ್ವಾದ ಮಾಡ್ತಿರ್ತಾಳೆ. ಆದ್ರೂ ಅಮ್ಮವ್ರು ಈ ಮಂಟಪದಾಗಿದ್ದಿದ್ರೆ ಅದ್ರ ಖುಷಿನೇ ಬ್ಯಾರೆ ಇರೋದು ನಂಜವ್ವ. ಬಂಗಾರಮ್ಮವ್ರಿಗೆ, 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 ಬಂಗಾರಮ್ಮವ್ರಿಗೆ. ಬಂಗಾರಮ್ಮವ್ರಿಗೆ, ಬಂಗಾರಮ್ಮವ್ರಿಗೆ. ದೊರೆ, ಪಂಚಾಯತಿ ಕುರ್ಚಿ ಯಾಕಪ್ಪ ತಂದೆ? ಈ ಮದುವೆ ನಮ್ಮವ್ವನ ಕೊನೆ ಆಸೆ. ಈ ಮದುವೆನಾಗೆ ನಮ್ಮವ್ವ ಇರಲೇಬೇಕು. ಊರ್ ಜನ ನಮ್ಮವ್ವಂಗೆ ಏಟ್ ಮರ್ವಾದೆ ಕೊಡ್ತಿದ್ರೋ, ಈ ಕುರ್ಚಿಗೂ ಆಟೆ ಮರ್ವಾದೆ ಕೊಟ್ಟವ್ರೆ. ಈ ಮದುವೆನಾಗ ಈ ಕುರ್ಚಿ ಇದ್ರೆ ನಮ್ಮವ್ವ ಇರ್ತಾರ ನನ್ನ ನಂಬಿಕೆ. ಈ ಮದುವೆ ಮುಗಿಯೋ ಗಂಟ ಈ ಕುರ್ಚಿ ಇಲ್ಲಿದ್ದು ಸುಮನ್ ಮದುವೆಗೆ ಸಾಕ್ಷಿ ಆಯ್ತದೆ. ಅವ್ವ, ಬಂಗಾರ ಇಲ್ಲ ಅಂತ ನೀನು ಕೊರಗಬೇಡ. ಇದು ಬರೀ ಕುರ್ಚಿ ಅಲ್ಲ, ಬಂಗಾರನ ಕುರ್ಚಿ. ನನ್ನ ಮನಸ್ಸಿನಾಗಿದ್ದ ಕೊರಗ್ನ ನೀನು ನೆರವೇರಿಸ್ಬಿಟ್ಟೆ ಕಣಪ್ಪ. ನನಗೆ ಅಮ್ಮವರು ಈ ಕುರ್ಚಿ ಎರಡೂ ಒಂದೇಯ. ಛೇ, ಇವರೆಲ್ಲರ ಪ್ರೀತಿಗೂ ನಂಬಿಕೆಗೂ ನಾನು ಮೋಸ ಮಾಡಬಾರ್ದಾಗಿತ್ತು. ನಾನು ಅತ್ತೆನ ಶೂಟ್ ಮಾಡಬಾರ್ದಿತ್ತು. ಅವ್ವ ಇಲ್ಲ ಅಂತ ಮನ್ಸಿಗೆ ತುಂಬ ನೋವಾಗ್ತಿತ್ತು. ಥ್ಯಾಂಕ್ ಯು ಅಣ್ಣಯ್ಯ.